ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು 24th January ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟು ನಾವು ಟಾಪಿಕ್ಸ್ ನೋಡೋಣ, ಯಾವ್ದಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ 24th January 2019 ರಿಲೇಟೆಡ್ಡು ಅಂತ. ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಏರ್ ಪೊಲ್ಯೂಷನ್ ಬಗ್ಗೆ ಒಂದು ಸ್ಟಡಿ ಮಾಡಿದ್ದಾರೆ. ಆ ಸ್ಟಡಿ ಏನು ಹೇಳ್ತಿದೆ ಅಂತಂದರೆ, ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಏರ್ ಪೊಲ್ಯೂಷನ್ ಬಂದ್ಬಿಟ್ಟು 74% ಅಷ್ಟು ಜಾಸ್ತಿ ಆಗಿರುತ್ತೆ. ಇವಾಗ ಎಷ್ಟಿದೆಯಲ್ಲ ಅದಕ್ಕಿಂತ 74% ಅಷ್ಟು ಜಾಸ್ತಿ ಆಗಿರುತ್ತೆ 2030 ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಯಾರ್ಯಾರು ಇರ್ತಾರೆ ಆ ಏರ್ ಪೊಲ್ಯೂಷನಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಥರ್ಡ್ ಒಂದು ಬಂದ್ಬಿಟ್ಟು ಕೋಸ್ಟಲ್ ರೆಗ್ಯುಲೇಷನ್ ಝೋನು. ಸೊ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಮೇಲೆ ಇವಾಗ ಹೊಸದಾಗಿ 2019 ಏನಾದ್ರು ಅಮೆಂಡ್ಮೆಂಟು ಅಂತಂದರೆ ಏನೇನು ಚೇಂಜಸ್ ತೊಗೊಂಬಂದ್ಬಿಟ್ಟಿದ್ದಾರೆ ಅದನ್ನು ನೋಡ್ಕೊಳ ಕೋಸ್ಟಲ್ ರೆಗ್ಯುಲೇಷನ್ ಝೋನು. ಫೋರ್ತ್ ಒಂದು ಬಂದ್ಬಿಟ್ಟು ಇಂಡಿಯಾದು ಕ್ಲೀನೆಸ್ಟ್ ಟ್ರೈನ್ ಯಾವುದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಇದು ಕೂಡ ಒಂದು ಸ್ವಚ್ಛ ಭಾರತ್ ಅಂಡರಲ್ಲೇ ಬರುವಂಥದ್ದು, ಆದರೆ ಟ್ರೈನ್ಸ್ ರಿಲೇಟೆಡು ಅದೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಫಿಫ್ತ್ ಒಂದು ಬಂದ್ಬಿಟ್ಟು ಸ್ವೈನ್ ಫ್ಲೂ ಇವಾಗ ತುಂಬ ರ್ಯಾಪಿಡಾಗಿ ಸ್ಪ್ರೆಡ್ ಆಗ್ತಿದೆ ನಾರ್ತ್ ಇಂಡಿಯಾದಲ್ಲಿ. ಸೊ ಅದಕ್ಕೆ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡಿರೋಣ. ಅದಾದಮೇಲೆ ಸೆವೆಂತ್ ಒಂದು ಬಂದ್ಬಿಟ್ಟು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರ ಮೀಟಿಂಗು. ಪ್ರತಿ ವರ್ಷ ಅಂತಂದರೆ ಆ್ಯನ್ಯುವಲ್ ಮೀಟಿಂಗ್ ಅವ್ರು ನಡೆಸ್ತಾರೆ. ಎಲ್ಲಿ ನಡೆಸ್ತಾರೆ ಅಂತಂದರೆ ದಾವೋಸಲ್ಲೇ ನಡೆಸ್ತಾರೆ ಅವರು. ಸೊ ಆ ಮೀಟಿಂಗಲ್ಲಿ ಏನೇನು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾವುದ್ರ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಫಸ್ಟು ನಾವು ಏರ್ ಪೊಲ್ಯೂಷನ್ ರಿಲೇಟೆಡ್ ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ಟಡಿ ಕಂಡಕ್ಟ್ ಮಾಡಿದ್ದಾರೆ. ಯಾರು ಸ್ಟಡಿ ಕಂಡಕ್ಟ್ ಮಾಡಿರೋದು ಇದನ್ನು ಅಂತಂದರೆ urbanemissions.info. ಯಾರು? urbanemissions.info. ಯಾರ ಜೊತೆ? ರಿಸರ್ಚರ್ಸ್ ಫ್ರಮ್ ದ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಪಾಲಿಸಿ, CST, ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಪಾಲಿಸಿ, ಇವ್ರ ಜೊತೆ ಸೇರಿಕೊಂಡು ಒಂದು ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಹೇಳೋ ಪ್ರಕಾರ ಏನು ಹೇಳ್ತಿದ್ದಾರೆ ಅಂತಂದರೆ, ನೋಡಿ 2030 ಅಷ್ಟೊತ್ತಿಗೆ ಪೊಲ್ಯೂಷನ್ ಲೆವೆಲು 74% ಜಾಸ್ತಿ ಆಗಿರುತ್ತೆ. ಸೊ ಈ 74% ಏನು ಇನ್ಕ್ರೀಸ್ ಆಗುತ್ತಲ್ಲ ಅದರಲ್ಲಿ ಯಾರ್ಯಾರ ಕಾಂಟ್ರಿಬ್ಯೂಷನ್ ಎಷ್ಟೆಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ನೋಡ್ಕೊಂಡಿರೋಣ. ನೋಡಿ, ಇದರಲ್ಲಿ ಜಾಸ್ತಿ ಬಂದ್ಬಿಟ್ಟು ವೆಹಿಕಲ್ ಎಕ್ಸಾಸ್ಟಿಂದನೇ ಜಾಸ್ತಿ ನಮಗೆ ಪೊಲ್ಯೂಷನ್ ಆಗೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಕನ್ಸ್ಟ್ರಕ್ಷನಿಂದ ಬರುವಂಥ ಡಸ್ಟು ಮತ್ತು ವೆಹಿಕಲ್ ಅಡ್ಡಾಡೋದ್ರಿಂದ ರೋಡ್ ಮೇಲೆ ಆಗುವಂಥ ಡಸ್ಟು ಅಂತಂದರೆ ಮೇಜರ್ಲಿ ವೆಹಿಕಲ್ ಅಡ್ಡಾಡೋದ್ರಿಂದ ಆಗೋಂಥ ಡಸ್ಟು, ಅದರಿಂದ ಇದು ಕಾಸ್ ಆಗ್ತಿದೆ ಅಂತ. ಸೊ ಯಾಕೆ ಈ ಥರ ಆಗ್ತಿದೆ ಅಂತಂದರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೋಡಿ ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಪ್ರೈವೇಟು ಅಥವಾ ಇಂಡಿವಿಜುವಲ್ ಟ್ರಾನ್ಸ್ಪೋರ್ಟ್ ಬಂದ್ಬಿಟ್ಟು ತುಂಬ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೆ ಇವರ ಎಸ್ಟಿಮೇಷನ್ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇವಾಗ ಯೂಸ್ ಮಾಡ್ಕೊತಿರೋದು ಕಮ್ಮಿ ಆಗ್ತಿದೆ. ಇವಾಗ ನೋಡಿ 62% ಅಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊತಾ ಇದ್ದರೆ 2030 ಅಷ್ಟೊತ್ತಿಗೆ 48%ಗೆ ಇದು ಬೀಳುತ್ತೆ. ಸೊ ಇವಾಗ ಇರೋದಕ್ಕಿಂತ ಆಲ್ಮೋಸ್ಟ್ ಒಂದು 12-13% ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಮತ್ತು ಪ್ರೈವೇಟು ಟ್ರಾನ್ಸ್ಪೋರ್ಟಿನ ಶೇರು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಇವಾಗ ಇರೋದ್ರಿಂದನೇ ಪೊಲ್ಯೂಷನ್ ಲೆವೆಲು ತುಂಬ ಜಾಸ್ತಿ ಆಗ್ತಿದೆ. ಅದನ್ನು ಕಮ್ಮಿ ಮಾಡ್ಕೋಬೇಕು ಅಂತಲೂ ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಇದಾದಮೇಲೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಥವಾ ಪೂಲಿಂಗ್ ಏನಾದರೂ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇನ್ನೂ ತುಂಬ ಸಿವಿಯರ್ ಆಗ್ತಾ ಹೋಗುತ್ತೆ ಕಾನ್ಸಿಕ್ವೆನ್ಸಸ್ಸು. ನೋಡಿ 2030 ಬರೋ ಅಷ್ಟೊತ್ತಿಗೆ ವರ್ಲ್ಡಲ್ಲಿ ಬೇರೆ ಬೇರೆ ಥರದ್ದು ಡೆವಲಪ್ಮೆಂಟ್ ಆಗಿರುತ್ತೆ. ಎಕ್ಸಾಂಪಲು, ಬೇರೆ ಬೇರೆ ಥರದ್ದು ಟೆಕ್ನಾಲಜೀಸ್ ಬಂದಿರುತ್ತೆ, ಬೇರೆ ಬೇರೆ ಥರ ಇನೋವೇಷನ್ಸ್ಗಳು ಆಗಿರುತ್ತೆ. ಸೊ ಆ ಟೈಮಲ್ಲಿ ಪೊಲ್ಯೂಷನ್ ಜೊತೆ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿರುತ್ತೆ. ನೋಡಿ, ವರ್ಲ್ಡಿನ ಸೈಜ್ ನಾವು ಎಕ್ಸಾಂಪಲ್ ತೊಗೊಂಡ್ರೆ ಇಷ್ಟಿದೆ ವರ್ಲ್ಡಿನ ಸೈಜು. ಸೊ ಇದರಲ್ಲಿ ಪಾಪ್ಯುಲೇಷನು ಇಷ್ಟಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. 2030 ಒಳಗಡೆ ಪಾಪ್ಯುಲೇಷನು, ಹೆಲ್ತ್ ಕೇರ್ ಫೆಸಿಲಿಟೀಸು ತುಂಬ ಚೆನ್ನಾಗಿದ್ದು ಡೆತ್ ಆಗುವಂಥದ್ದು ಕೇಸಸ್ಸು ತುಂಬ ಕಮ್ಮಿ ಆದರೆ ಇದು ಪಾಪ್ಯುಲೇಷನ್ ಬಂದ್ಬಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ಅರ್ತಿನ ಸೈಜು ಇಷ್ಟೇ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಸೊ ಮಿಕ್ಕಿದ್ದು ಬರೋವಂಥ ಪಾಪ್ಯುಲೇಷನಿಗೆ ನಾವು ಎಕ್ಸ್ಟ್ರಾ ಲ್ಯಾಂಡ್ ಪ್ರೊವೈಡ್ ಮಾಡಬೇಕು, ಜಾಬ್ಸು ಪ್ರೊವೈಡ್ ಮಾಡಬೇಕು, ಮತ್ತು ಅವ್ರಿಗೆ ಇರೋಕ್ಕೆ ಬೇರೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು, ಮತ್ತು ಅವ್ರಿಗೂ ಕೂಡ ನ್ಯಾಚುರಲ್ ರಿಸೋರ್ಸ್ನು ಕೂಡ ನಾವು ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಇವೆಲ್ಲದೂ ಆಗೋದ್ರಿಂದ ಎಲ್ಲ ಮೇಜರ್ ಫ್ಯಾಕ್ಟರ್ಸ್ನು ಕೂಡ ನಾವೇನಾದರೂ ನೋಡ್ಕೊಂಡಿದ್ರೆ ಈ ಥರ
ಪೊಲ್ಯೂಷನ್ ಜಾಸ್ತಿ ಆಗೋದನ್ನ ನಾವು ಇವಾಗ್ಲಿಂದನೇ ಕಂಟ್ರೋಲ್ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ಯಾವಾಗಲೂ ಕೂಡ ನಾವು ನ್ಯೂಸಲ್ಲಿ ನೋಡ್ತಾ ಇದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ರೆ ಏನು, ಇವಾಗ ಇರುವಂಥದ್ದು ನಮ್ಮ ನೀಡ್ಸು ಕೂಡ ಫುಲ್ಫಿಲ್ ಆಗಬೇಕು, ನಮಗೇನು ಬೇಕಾಗಿದೆ ಅದು ಕೂಡ ಫುಲ್ಫಿಲ್ ಆಗಬೇಕು, ಮುಂದೆ ಬರುವಂಥ ಜನ್ರೇಷನ್ಸ್ಗೂ ಕೂಡ ಸ್ವಲ್ಪ ನಾವು ಉಳಿಸ್ಕೊಂಡು ಹೋಗಿರಬೇಕು ಅಂತಂದರೆ ಅವ್ರಿಗೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದನ್ನು ನೋಡಿ ಕೆಮಿಕಲ್ ಟ್ರಾನ್ಸ್ಪೋರ್ಟ್ ಮಾಡೆಲ್ನ ಯೂಸ್ ಮಾಡಿಕೊಂಡು ಈ ಥರ ಎಸ್ಟಿಮೇಟ್ ಮಾಡ್ಕೊಂಡಿರೋವಂಥದ್ದು. ಸೊ ಇದನ್ನು ಎಸ್ಟಿಮೇಟ್ ಏನು ಮಾಡ್ಕೊಂಡಿದ್ದಾರಲ್ಲ, ಏರ್ ಪೊಲ್ಯೂಷನ್ ಇಷ್ಟು ಜಾಸ್ತಿ ಆಗುತ್ತೆ ಅಂತ, ಇದನ್ನು ಕೆಮಿಕಲ್ ಟ್ರಾನ್ಸ್ಪೋರ್ಟ್ ಮಾಡೆಲ್ ಯೂಟಿಲೈಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಈ ಮಾಡೆಲಲ್ಲಿ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಯಾವ್ದು ಕಂಪ್ಲೀಟ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ನೋಡ್ಕೊಂಡಿರುತ್ತೆ. ಅದಾದಮೇಲೆ ಒಳ್ಳೆ ಫ್ಯೂಲ್ ಏನಾದರೂ ಬಂದಿದ್ದರೆ ಅದನ್ನು ಕೂಡ ಇವರು ಅದರ ಇಂಪ್ಲಿಮೆಂಟೇಷನ್ ಕೂಡ ನೋಡ್ಕೊಂಡಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡಿದ್ರೆ ನಮಗೇನಾಗುತ್ತೆ ಅಂತಂದರೆ ಪ್ರೈವೇಟು ಟ್ರಾನ್ಸ್ಪೋರ್ಟು ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಇವರು ಹೇಳ್ತಾ ಇದ್ದಾರೆ. ನೋಡಿ ಆವ್ರೇಜ್ ಸ್ಪೀಡ್ ಆಫ್ ವೆಹಿಕಲ್ಸು, ಇವಾಗ ವೆಹಿಕಲ್ ಕಂಜೆಷನ್ ಇರೋದ್ರಿಂದ, ಎಕ್ಸಾಂಪಲ್ಲು ಇದು ನಾವು ರೋಡ್ ಅಂತ ತೊಗೊಂಡ್ರೆ ನಾರ್ಮಲಾಗಿ ಇವಾಗ ಇಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಮುಂದೆ ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ವೆಹಿಕಲ್ ಮಧ್ಯದಲ್ಲಿ ಡಿಸ್ಟೆನ್ಸು ಕಮ್ಮಿ ಆಗ್ತಾ ಇರುತ್ತೆ. ರೋಡ್ ಮೇಲೆ ವೆಹಿಕಲ್ ಮಧ್ಯದಲ್ಲಿ ಇರುವಂಥದ್ದು ಡಿಸ್ಟೆನ್ಸು ಕಮ್ಮಿ ಆಗ್ತಾ ಇರುತ್ತೆ. ಈ ಡಿಸ್ಟೆನ್ಸ್ ಕಮ್ಮಿ ಆದರೆ ಎರಡೂ ವೆಹಿಕಲ್ ಮಧ್ಯೆ ಇರುವಂಥದ್ದು ಸ್ಪೀಡು ಕೂಡ ಕಮ್ಮಿ ಆಗುತ್ತೆ. ಸೊ ಆವ್ರೇಜ್ ಸ್ಪೀಡು ಕೂಡ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಇವಾಗಲೇ ಏನು ಸ್ಟೆಪ್ಸ್ ತೊಗೋಬೇಕು ಅಂತಂದರೆ ಮುಂದೆ ಆಗುವಂಥದ್ದು ಚೇಂಜಸ್ಸಿಗೆ ನಾವು ಇವಾಗಲಿಂದನೇ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ನಾವು ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಯಾರ್ಯಾರಿದ್ದಾರೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇದು ನೋಡಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ನೀವು ಕೇಳಿರ್ತೀರಲ್ಲ. ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ನಾವು ಮುಂಚೆನೂ ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತಂದರೆ ಏನು, ಇವಾಗ ಈ ಥರ ಒಂದು ಹೇರ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ನಮ್ಮ ಕೂದಲಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ನಮ್ಮ ಕೂದಲು ನೋಡಿ ಆಲ್ಮೋಸ್ಟು 50ಇಂದ 70 ಮೈಕ್ರೋನ್ವರೆಗೂ ಬರುತ್ತೆ. ಸೊ ಅದೇ ಆ ಮೈಕ್ರೋನು 2.5 ಇದ್ದರೆ ಎಷ್ಟು ಚಿಕ್ಕದಿರುತ್ತಲ್ವ, ಅಂದರೆ ನಮಗೆ ಕಾಣ್ತಾನೂ ಇರಲ್ಲ. ಸೊ ಈ ಥರ ಡಸ್ಟ್ ಪಾರ್ಟಿಕಲ್ಸ್ ಏನಾಗುತ್ತೆ ಅಂತಂದರೆ ನಮ್ಮ ಬ್ರೀದಿಂಗಲ್ಲಿ ಒಳಗಡೆ ಇನ್ವಾಲ್ವ್ ಹಾಕ್ಕೊಂಡ್ಬಿಟ್ಟಿರುತ್ತೆ. ಸೊ ಅದು ನಮ್ಮ ಹೆಲ್ತಿಗೂ ಕೂಡ ಸರಿ ಇರಲ್ಲ. ಸೊ ಅದಕ್ಕೋಸ್ಕರ ಆ ಥರ ಪಾರ್ಟಿಕ್ಯುಲೇಟ್ ಮ್ಯಾಟರು ಜಾಸ್ತಿ ಆಗುವಂಥದ್ದು ನೋಡಿ 40% ಬರುವಂಥದ್ದು ಪಾರ್ಟಿಕ್ಯುಲೇಟ್ ಮ್ಯಾಟರ್ ನಮಗೆ ವೆಹಿಕಲ್ ಎಕ್ಸಾಸ್ಟಿಂದನೇ ಬರ್ತಾ ಇರುತ್ತೆ. ಮತ್ತು ಡಸ್ಟ್ ಪಾರ್ಟಿಕಲ್ಸಿಂದ ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತಂದರೆ 2.5 ಎಲ್ಲ 10 ಅಷ್ಟು ಸೈಜ್ ಇರುವಂಥದ್ದು. ಸೊ ಅದು ನಮಗೆ ಡಸ್ಟಿಂದ ಜಾಸ್ತಿ ಬರ್ತಾ ಇರುತ್ತೆ. ಅದಾದಮೇಲೆ ಬ್ರಿಕ್ ಕೆಲ್ನ್ಸಿಂದ ನಮಗೆ ಸಲ್ಫರ್ ಡೈಆಕ್ಸೈಡ್ ತುಂಬ ಜಾಸ್ತಿ ಬರ್ತಾ ಇರುತ್ತೆ. ವೆಹಿಕಲ್ ಎಕ್ಸಾಸ್ಟಿಂದ 42% ಅಷ್ಟು ನಮಗೆ ನೈಟ್ರಸ್ ಆಕ್ಸೈಡ್ ರಿಲೀಸ್ ಆಗ್ತಾ ಇರುತ್ತೆ. ವೆಹಿಕಲ್ ಎಕ್ಸಾಸ್ಟಿಂದ ಆಲ್ಮೋಸ್ಟ್ 70.7% ನಮಗೆ ಕಾರ್ಬನ್ ಮೊನಾಕ್ಸೈಡು ಕೂಡ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಮುಂಚೆಯಿಂದನೇ ಅದರ ಮೇಲೆ ಏನೇನು ಪ್ರಿಕಾಷನ್ಸ್ ಇರುತ್ತೆ ಅದನ್ನೆಲ್ಲ ತೊಗೊಂಡಿರಬೇಕು. ನೆಕ್ಸ್ಟ್ ನಾವು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಬಗ್ಗೆ ನೋಡ್ಕೊಳ್ಳೋಣ. ಯಾಕೆ ಇದ್ರ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಇದು ನೋಡಿ ರೀಸೆಂಟಾಗಿ ಬಂದ್ಬಿಟ್ಟು ಕೋಸ್ಟಲ್ ರೆಗ್ಯುಲೇಷನ್ ಝೋನು 2019 ಅಂತ ಹೇಳ್ಬಿಟ್ಟು ಯೂನಿಯನ್ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟು ರಿಲೀಸ್ ಮಾಡಿದೆ. ಸೊ ರೆಗ್ಯುಲೇಷನಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ನೋಡ್ಕೊಂಡಿರೋಣ ಬೇಸಿಕ್ಕಾಗಿ. ಇದರಿಂದ ಏನಾಗುತ್ತೆ ಅಂತಂದರೆ ನೋಡಿ ಈ ಥರ ಕೋಸ್ಟ್ ಲೈನ್ ಇರುತ್ತಲ್ಲ, ಸೊ ಈ ಕೋಸ್ಟ್ ಲೈನಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಈ ರೀಜನ್ ಏನಿರುತ್ತಲ್ಲ, ಕೋಸ್ಟ್ ಲೈನ್ ಅಂತಂದರೆ ಇಲ್ಲಿ ನಮಗೆ ಸಮುದ್ರ ಮೀಟ್ ಆಗುವಂಥದ್ದು, ಲ್ಯಾಂಡಿಗೆ ಸಮುದ್ರ ಏನು ಮೀಟ್ ಆಗುತ್ತೆ ಆ ರೀಜನ್ಗೆ ನಾವು ಕೋಸ್ಟ್ ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ರೀಜನಲ್ಲಿ ಡೆವಲಪ್ಮೆಂಟು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಈ ರೀಜನಲ್ಲಿ ಡೆವಲಪ್ಮೆಂಟಿಗೆ ಪರ್ಮಿಷನ್ನು ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆ ಅಂತಂದರೆ ಈ ರೀಜನ್ ಬಂದ್ಬಿಟ್ಟು ಸ್ವಲ್ಪ ಸೆನ್ಸಿಟಿವ್ ನೋಡಿ. ಸೊ ಇಲ್ಲೇನಾದರೂ ಜಾಸ್ತಿ ಡೆವಲಪ್ಮೆಂಟ್ ಮಾಡಿಬಿಟ್ಟು ಸೊ ಏನಾದರೂ ನಮಗೆ ಹೈ ಟೈಡ್ ಏನಾದರೂ ಬಂದುಬಿಟ್ರೆ ಆ ಟೈಮಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಆಗುವಂಥದ್ದು ತುಂಬ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತಂದರೆ ಕೆಲವೊಂದು ಇಲ್ಲಿ ಡಿಸ್ಟೆನ್ಸ್ನ ನೋ ಡೆವಲಪ್ಮೆಂಟ್ ಝೋನ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇವಾಗ ಏನು ಮಾಡಿದ್ದಾರೆ, ಇವಾಗ ಹೊಸದಾಗಿ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂಡರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಈ ನೋ ಡೆವಲಪ್ಮೆಂಟ್ ಝೋನ್ನ ಕಮ್ಮಿ ಮಾಡಿ ಡೆವಲಪ್ಮೆಂಟ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಮಾಡಿದ್ದಾರೆ. ಸೊ ಏನಿದು ಡೆವಲಪ್ಮೆಂಟ್ ಜಾಸ್ತಿ ಮಾಡಬೇಕು ಅಂತ ಪ್ರಾವಿಷನ್ ಅಂತಂದರೆ ಇದರಿಂದ ನೋಡಿ ಟೂರಿಸಮ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಮತ್ತು ಕನ್ಸ್ಟ್ರಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಇವಾಗ ಎಕ್ಸಾಂಪಲ್ಲು ನಾವು ಕರ್ನಾಟಕದಲ್ಲೇ ತೊಗೊಳೋಣ. ನೋಡಿ ನಮ್ಮ ಕೋಸ್ಟಲ್ಲಿ ಎಕ್ಸಾಂಪಲ್ ನಾವು ಕಾರವಾರ ಮತ್ತು ಈ ಕಡೆ ಮಂಗಳೂರುವರೆಗೂ ತೊಗೊಂಡ್ರೆ ಈ ರೀಜನು ನಮಗೆ ಬೇರೆ ಕಡೆ ಕಂಪೇರ್ ಮಾಡೋವಷ್ಟು ಡೆವಲಪ್ಡ್ ಆಗಿಲ್ಲ. ಯಾಕೆಂತಂದರೆ ಆ ರೀಜನ್ನು ಸ್ವಲ್ಪ ನಮಗೆ ಸೆನ್ಸಿಟಿವ್ ಅಲ್ವಾ, ಯಾಕಂತಂದರೆ ಕೋಸ್ಟಲ್ಲಿರುವಂಥದ್ದು. ಬಟ್ ಇಮ್ಯಾಜಿನ್ ಮಾಡ್ಕೊಂಡಿರಿ ಟ್ರಾನ್ಸ್ಪೋರ್ಟ್ ಎಲ್ಲ ಎಷ್ಟು ಇಂಪ್ರೂವ್ ಆಗುತ್ತೆ ನಮಗೆ. ಸೊ ಕೋಸ್ಟಲ್ ಏರಿಯಾದಿಂದನೇ ನಾವು ಟ್ರಾನ್ಸ್ಪೋರ್ಟ್ ಏನಾದರೂ ನೋಡಿಕೊಂಡಿದ್ರೆ ತುಂಬಾ ಜಾಸ್ತಿ ಬೂಸ್ಟ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ನಾವು ಮಂಗಳೂರಿಂದ ಇಲ್ಲಿ ಡೈರೆಕ್ಟಾಗಿ ಶಿಪ್ಪಿನ ಫೆಸಿಲಿಟೀಸ್ ಏನಾದ್ರು ಕೊಟ್ಕೊಂಡಿರ್ಬೋದು, ಅಂತಂದರೆ ಟೂರಿಸಮ್ ರಿಲೇಟೆಡ್ ಶಿಪ್ ಫೆಸಿಲಿಟೀಸ್ ಏನಾದ್ರು ಕೊಟ್ಕೊಂಡಿರ್ಬೋದು ಮುಂಬೈಗೋಸ್ಕರ. ಸೊ ಅದನ್ನು ಕೂಡ ಪ್ಲ್ಯಾನಿಂಗ್ ಮಾಡ್ಕೋಬೋದು. ಎಕ್ಸಾಂಪಲು ಇವಾಗ ರೀಸೆಂಟಾಗಿ ಮುಂಬೈಯಿಂದ ಗೋವಾಗೆ
ಬಗ್ಗೆ ಒಂದು ಕ್ರೂಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ ಥರ ಕರ್ನಾಟಕದಿಂದನೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಕೋಸ್ಟಲ್ ವೆಡ್ಡಿಂಗ್ ಡೆಸ್ಟಿನೇಷನ್ ಕೂಡ ಅದನ್ನು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ ಬೆನಿಫಿಟ್ಸು ತುಂಬ ಜಾಸ್ತಿ ಇದ್ದಾವೆ. ಮತ್ತು ಇದರಲ್ಲಿ ಫಿಶರೀಸ್ ನಮಗೆ ಮೂವ್ ಆಗೋದಕ್ಕೆ, ಸೊ ನೆಕ್ಸ್ಟು ನಮಗೆ ನೇವಿ ಮೂವ್ ಆಗೋದಕ್ಕೆ, ನೆಕ್ಸ್ಟು ಆ ಟೈಮಲ್ಲಿ ಏನಾದ್ರು ನಮಗೆ ಕೋಸ್ಟ್ ಲೆವೆಲಲ್ಲಿ ಏನಾದರೂ ಅಟ್ಯಾಕ್ಸ್ ಏನಾದ್ರು ಆಗ್ತಾಯಿದ್ರೆ ಸೆಕ್ಯೂರಿಟಿ ಲೆವೆಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಜಾಸ್ತಿ ಸ್ಕೋಪ್ ಇರುತ್ತೆ. ಬಟ್ ನೋ ಡೆವಲಪ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಅದರಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಅಷ್ಟೊಂದು ಕರೆಕ್ಟಾಗಿ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಗೌರ್ಮೆಂಟು ಇವಾಗ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ನ ಅಪ್ಡೇಟ್ ಮಾಡಿದೆ. ಇದರಿಂದ ಟೂರಿಸಮ್ ಆ್ಯಕ್ಟಿವಿಟಿ ಆಗಿರಲಿ, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಆಗಿರಲಿ ಇನ್ನೂ ಸ್ವಲ್ಪ ಜಾಸ್ತಿ ಬೂಸ್ಟ್ ಆಗುತ್ತೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 2011 ಒಂದು ಎಕ್ಸ್ಪರ್ಟ್ ಕಮಿಟಿನ ಫೈಲ್ ಮಾಡ್ಕೊಂಡಿದ್ರು. ಸೊ ಆ ಎಕ್ಸ್ಪರ್ಟ್ ಕಮಿಟಿ ಯಾರು ಅಂತಂದರೆ ಅದರ ಹೆಡ್ ಯಾರಿದ್ರು ಅಂತಂದರೆ ಶೈಲೇಶ್ ನಾಯಕ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಸೊ ಶೈಲೇಶ್ ನಾಯಕ್ ಅವರು ಕೊಟ್ಟಿರುವಂಥ ರೆಕಮೆಂಡೇಷನ್ನ ಆಲ್ಮೋಸ್ಟ್ ಎಲ್ಲ ರೆಕಮೆಂಡೇಷನ್ನು ಕೂಡ ಇವರು ಒಪ್ಕೊಂಡಿದ್ದಾರೆ. ಇದ್ರ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಈ ಕೋಸ್ಟಲ್ ಏರಿಯಾದಲ್ಲಿ ಎಲ್ಲಾದರೂ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಅದರ ಪ್ರಕಾರ ಸ್ಟೇಟ್ಸ್ಗಳೇ ಹೇಳ್ಬಿಟ್ಟಿರುತ್ತೆ. ಸೊ ಈ ಏರಿಯಾನ ಡೆಸಿಗ್ನೇಟೆಡ್ ಏರಿಯಾ, ಓಕೆ ಸೊ ಆ್ಯಂಡ್ ಸೊ ಏರಿಯಾಸಲ್ಲಿ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟು ಇದು ಒಂದು ಪ್ಲ್ಯಾನ್ ಮಾಡುತ್ತೆ. ಕೋಸ್ಟಲ್ ಝೋನ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನಿಂಗ್ ಆಗುತ್ತೆ. ಸೊ ಆ ಪ್ಲ್ಯಾನಿಂಗ್ ಆದಮೇಲೆ ಆ ಏರಿಯಾಸಲ್ಲಿ ಬೇರೆಯವರು ಅಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಫುಲ್ಫಿಲ್ ಮಾಡ್ಕೊಂಡಿರ್ಬೋದು. ಸೊ ಈ ಥರ ಒಂದು ಕೋಸ್ಟಲ್ ರೆಗ್ಯುಲೇಷನ್ ಝೋನಿಂದು ಒಂದು ಹೊಸ ಅಪ್ಡೇಟ್ ಬಂದಿದೆ. ಎನ್ವೈರ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾಕಂತಂದರೆ ನೋಡಿ, ಇವಾಗ ರೀಸೆಂಟಾಗಿ ನೀವು ನೋಡ್ಕೊಂಡಿರ್ಬೋದು, ಒಂದು ಇಂಡಿಯಾ ಆ್ಯಟ್ 75 ಅಂತ ಹೇಳ್ಬಿಟ್ಟು ನೀತಿ ಆಯೋಗ ಒಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಿತ್ತು. ಏನು ಡಾಕ್ಯುಮೆಂಟ್ ಹೆಸರು? ಇಂಡಿಯಾ ಆ್ಯಟ್ 75 ಅಂತಂದರೆ 2022 ಅಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಬಿಟ್ಟು 75 ವರ್ಷ ಆಗೋಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಇಂಡಿಯಾ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ವಿಷನ್ ಟೈಪು ಪ್ಲ್ಯಾನು ಬಿಟ್ಟಿದ್ದಾರೆ. ಸೊ ಪ್ಲ್ಯಾನಲ್ಲಿ ಜಾಸ್ತಿ ಎನ್ವೈರ್ಮೆಂಟ್ ಮೇಲೆ ನಾವೇನಾದರೂ ಒಂದು ಟಾಪಿಕ್ನ ನೋಡಿಕೊಂಡ್ರೆ ಎನ್ವೈರ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನು ಹೇಳ್ತಿದ್ದಾರೆ, ನಾವು ಎಕನಾಮಿ ಮತ್ತು ಎನ್ವೈರ್ಮೆಂಟು ಎರಡೂ ಜೊತೆಗೆ ತೊಗೊಂಡೋಗ್ತೀವಿ ಅಂತ. ಸೊ ಎರಡೂ ಜೊತೆಗೆ ತೊಗೊಂಡು ಹೋಗಬೇಕು ಅಂತಂದರೆ ಎರಡೂ ಕೂಡ ಕಾಂಪ್ರಮೈಸ್ ಆಗಬಾರ್ದು. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಮಗೆ ರೆವೆನ್ಯೂನೂ ಕೂಡ ಇನ್ಕ್ರೀಸ್ ಆಗ್ತಾ ಇರಬೇಕು ಮತ್ತು ಎನ್ವೈರ್ಮೆಂಟು ಕೂಡ ಎಫೆಕ್ಟ್ ಆಗಬಾರ್ದು. ಅಂತಂದರೆ ನಾವು ಡೆವಲಪ್ಪು ಕೂಡ ಆಗಬೇಕು, ಆದರೆ ಎನ್ವೈರ್ಮೆಂಟು ಕೂಡ ಜಾಸ್ತಿ ಎಫೆಕ್ಟ್ ಆಗಬಾರ್ದು, ಅಥವಾ ಅದಕ್ಕೊಂದು ಆಲ್ಟರ್ನೇಟಿವ್ ಇರಬೇಕು. ಸೊ ಈ ಥರ ನಮಗೆ ರೆಗ್ಯುಲೇಷನ್ ಝೋನಲ್ಲಿ ಇರುವಂಥದ್ದು ನೋ ಡೆವಲಪ್ಮೆಂಟ್ ಝೋನ್ನ ಇವಾಗ ಕಮ್ಮಿ ಮಾಡ್ತಾ ಹೋದರೆ, ಇವಾಗ ಅಕಸ್ಮಾತ್ ಅದನ್ನು ಕಮ್ಮಿ ಮಾಡ್ತಾ ಹೋದರೆ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆದರೆ ಎನ್ವೈರ್ಮೆಂಟಿಗೆ ಎಫೆಕ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೊಂಥರ ಕಾಂಟ್ರಾಡಿಕ್ಟರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೋಬೋದು ನಾವು. ನೆಕ್ಸ್ಟು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಇಂಡಿಯಾದು ಕ್ಲೀನೆಸ್ಟ್ ಟ್ರೈನ್ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಇದರ ರಿಲೇಟೆಡು 3-4 ಪಾಯಿಂಟು ನಾವು ನೆನ್ಪಿಟ್ಕೊಂಡಿರಬೇಕು. ಫಸ್ಟ್ ಒನ್ನು, ಇದು ಮಾಡಿರೋಂಥ ಸರ್ವೆ ಹೆಸರೇನು ಅಂತಂದರೆ ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ. ಸೊ ಫಸ್ಟ್ ಪಾಯಿಂಟ್ ಏನು? ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ. ಓಕೆ, TCS ಅಂತ ಬರೆದ್ಬಿಟ್ರೆ ಕಂಪನಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ. ಟೈಟಲ್ ಹೆಸರು ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ. ಸೆಕೆಂಡು, ಇದನ್ನು ಮಾಡಿರುವಂಥದ್ದು, ಸರ್ವೆ ಕಂಡಕ್ಟ್ ಮಾಡಿರುವಂಥದ್ದು ಯಾರು ಅಂತಂದರೆ IRCTCನೇ ಈ ಸರ್ವೆನ ಕಂಡಕ್ಟ್ ಮಾಡಿದೆ. ಆಲ್ಮೋಸ್ಟು 209 ಟ್ರೈನ್ಸ್ಗಳನ್ನ ಆ್ಯನಲೈಸ್ ಮಾಡ್ಕೊಂಡಿದೆ. ಅದರಲ್ಲಿ ಕ್ಲೀನೆಸ್ಟ್ ಟ್ರೈನು ಅಂತಂದರೆ ಪುಣೆ ಮತ್ತು ಸಿಕಂದ್ರಾಬಾದ್ ಮಧ್ಯದಲ್ಲಿ ಹೋಗುವಂಥದ್ದು ಶತಾಬ್ದಿ ಏನಿದೆಯಲ್ಲ, ಅದೇ ಇಂಡಿಯಾದು ಕ್ಲೀನೆಸ್ಟ್ ಟ್ರೈನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರ ರಿಲೇಟೆಡಲ್ಲಿ 2 ರ್ಯಾಂಕಿಂಗ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಇದು ನೋಡಿ, ಪ್ರೀಮಿಯಂ ಕ್ಯಾಟಗರಿ ಟ್ರೈನ್ಸು. ಪ್ರೀಮಿಯಂ ಅಂತಂದರೆ ಶತಾಬ್ದಿ ಆ ಥರ ಎಲ್ಲ ನಾವು ತೊಗೋಬೋದು ಅಂತಂದರೆ ಒಳ್ಳೆ ಫೆಸಿಲಿಟೀಸ್ ಇರೋವಂಥದ್ದು ಟ್ರೈನು ಪ್ರೀಮಿಯಂ ಕ್ಯಾಟಗರಿ ಟ್ರೈನು. ಸೊ ಪ್ರೀಮಿಯಂ ಕ್ಯಾಟಗರಿ ಟ್ರೈನಲ್ಲಿ ಟಾಪ್ ಮಾಡಿರೋವಂಥದ್ದು ಯಾವುದು ಅಂತಂದರೆ ನಾರ್ತ್ ವೆಸ್ಟರ್ನ್ ರೈಲ್ವೆ ಹತ್ರ ಒಳ್ಳೆ ಟ್ರೈನ್ಸ್ ಇದ್ದಾವೆ ಪ್ರೀಮಿಯಂ ಕ್ಯಾಟಗರಿಯಲ್ಲಿ. ಸೊ ಪ್ರೀಮಿಯಂ ಕ್ಯಾಟಗರಿ ಬಿಟ್ಬಿಟ್ಟು ಬೇರೆ ಕ್ಯಾಟಗರಿ ಇದು ನಾವು ನೋಡ್ಕೋಬೇಕು ಅಂತಂದರೆ ಸದರ್ನ್ ರೈಲ್ವೆ. ನೋಡಿ, ನಾರ್ತ್ ವೆಸ್ಟರ್ನ್ ರೈಲ್ವೆ ಮತ್ತು ಸದರ್ನ್ ರೈಲ್ವೆ ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇದನ್ನು ಯಾವ ಮಿಷನ್ ಅಂಡರಲ್ಲಿ ಬರುತ್ತೆ ಅಂತಂದರೆ ನೋಡಿ, ಸ್ವಚ್ಛ ರೈಲ್ ಸ್ವಚ್ಛ ಭಾರತ್. ಸೊ ಸ್ವಚ್ಛ ರೈಲ್ ಸ್ವಚ್ಛ ಭಾರತ್ ಮಿಷನ್ ಅಂಡರಲ್ಲಿ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ನಮಗೆ ಪ್ರಿಲಿಮ್ಸಲ್ಲಿ. ಸೊ ಏನು ಡೈರೆಕ್ಟಾಗಿ ಕೇಳುವಂಥದ್ದು ಪ್ರಾಬಬಿಲಿಟಿ ಕಮ್ಮಿ ಆಗಿರುತ್ತೆ UPSC KPSC ರಿಲೇಟೆಡು. ಏನಂತ ಕೇಳ್ಬೋದು ಅಂತಂದರೆ ನೋಡಿ, ಇವಾಗ ರೀಸೆಂಟಾಗಿ ಒಂದು ಸರ್ವೆ ಕಂಡಕ್ಟ್ ಆಗಿತ್ತು, ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ ಅಂತ. ಸೊ ಅದ್ರ ಬಗ್ಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಆ ಸರ್ವೆನ ಕಂಡಕ್ಟ್ ಮಾಡ್ಕೊಂಡಿರೋವಂಥದ್ದು ರೈಲ್ವೇಸ್ ಡಿಪಾರ್ಟ್ಮೆಂಟು. ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಆ ಸರ್ವೆ ಬರೋದು ಸ್ವಚ್ಛ ಭಾರತಿನ ಸ್ವಚ್ಛ ರೈಲ್ ಸ್ವಚ್ಛ ಭಾರತ್ ಅಂಡರಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಏನಾದ್ರು ಸ್ಟೇಟ್ಮೆಂಟ್ಸ್ ಕೇಳ್ತಾ ಇರ್ಬೇಕಾದ್ರೆ ನಮಗೆ ಆನ್ಸರ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಮಗೆ ಈ ಪಾಯಿಂಟ್ಸ್ ಎಲ್ಲ ನಾವು ನೆನ್ಪಿಟ್ಕೊಂಡಿರಬೇಕು.
ನೆಕ್ಸ್ಟು ಬಂದ್ಬಿಟ್ಟು ಹೆಲ್ತ್ ರಿಲೇಟೆಡ್ ಇಶ್ಯೂ ಇದೆ. ಅದೇನು ಅಂತಂದರೆ ಸ್ವೈನ್ ಫ್ಲೂ ರಿಲೇಟೆಡ್ ಅಲರ್ಟ್ ಕೊಟ್ಟಿದೆ. ನೋಡಿ, ಸ್ವೈನ್ ಫ್ಲೂ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ನಾರ್ತನ್ ಇಂಡಿಯಾದಲ್ಲಿ. ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ ರಾಜಸ್ಥಾನು, ಗುಜರಾತು, ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಸೌತ್ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ತೆಲಂಗಾಣ ಈ ಪ್ಲೇಸಸಲ್ಲಿ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾಯಿದೆ. ಎಸ್ಪೆಷಲಿ ರಾಜಸ್ಥಾನಲ್ಲಿ ಅಷ್ಟೇ ಆಲ್ಮೋಸ್ಟ್ ಇವಾಗ 31 ಡೆತ್ಸ್ ಆಗೋಗ್ಬಿಟ್ಟಿದೆ ಇವಾಗ ರಿಲೇಟೆಡ್ಡು. ಸೊ ಇದರ ರಿಲೇಟೆಡ್ಡು ನಾವು ಕೆಲವೊಂದು ದಿನದ ಮುಂಚೆ ಕರ್ನಾಟಕದಲ್ಲಿ ಒಂದು ಸಿವಿಯರ್ ಆಗಿರುವಂಥದ್ದು ಒಂದು ಕೇಸಸ್ ಇದೆ. ಸೊ ಅದರ ಹೆಸರೇನು ಅಂತಂದರೆ ಮಂಕಿ ಫೀವರ್. ನಾವು ಇದನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೀವಲ್ವ. ಸೊ ಮಂಕಿ ಫೀವರಿನ ಆ್ಯಕ್ಚುಯಲ್ ಹೆಸರೇನು ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿದ್ದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ ನಮಗೆ. ಸೊ ನೋಡಿ, ಅದಕ್ಕೆ ಏನು ಮಾಡಿದೆ ಅಂತಂದರೆ ಗೌರ್ಮೆಂಟು ಎಲ್ಲ ಸ್ಟೇಟ್ ಗೌರ್ಮೆಂಟಿಗೆ ಒಂದು ನೋಟಿಫಿಕೇಷನ್ ಕೊಟ್ಟಿದೆ. ಏನಂತಂದರೆ ನೀವು ಈ ಸ್ವೈನ್ ಫ್ಲೂ ರಿಲೇಟೆಡ್ಡು ಸ್ಪ್ರೆಡ್ ಮಾಡಿ, ಅವೇರ್ನೆಸ್ನ ಸ್ಪ್ರೆಡ್ ಮಾಡಿ. ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಕೂಡ ಅದರ ರಿಲೇಟೆಡ್ ಅವೇರ್ನೆಸ್ನ ಸ್ಪ್ರೆಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದೆ. ಆಲ್ಮೋಸ್ಟು ರಾಜಸ್ಥಾನಲ್ಲೇ ಕೇಸಸ್ಸು ರಿಜಿಸ್ಟರ್ ಆಗಿರೋವಂಥದ್ದು 1000ಕ್ಕಿಂತ ಜಾಸ್ತಿ ಕೇಸಸ್ಸು ರಿಜಿಸ್ಟರ್ ಆಗಿದ್ದಾವೆ ಇವಾಗಲೇ. ಸ್ವೈನ್ ಫ್ಲೂ ಅಥವಾ H1N1 ಅಂತ ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಒಂದು ನಮಗೆ ಕಂಟ್ಯಾಜಿಯಸ್ ಡಿಸೀಸು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನು ಅಂತಂದರೆ ಇದು ವೈರಸ್ಸಿಂದ ಬರುವಂಥದ್ದು. ಸೊ ಟೈಪ್ ಎ ಇನ್ಫ್ಲುಯೆನ್ಸಾ ವೈರಸ್. ಸೊ ಸ್ವೈನ್ ಅಂತಂದ್ರೇ ಪಿಗ್ಗು. ಸೊ ಸ್ವೈನ್ ರಿಲೇಟೆಡು ನಾವು ಇನ್ನೊಂದು ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಸ್ವೈನ್ ಫ್ಲೂ ಇದೊಂದು ಹೈಲಿ ಕಂಟ್ಯಾಗ್ಯುಯಸ್ಸು. ಇದರ ರಿಲೇಟೆಡು 3 ಪಾಯಿಂಟ್ಸ್ ಏನು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಇದೊಂದು ರೆಸ್ಪಿರೇಟರಿ ಡಿಸೀಸು. ಸೊ ಪಿಗ್ಸಲ್ಲಿ ಇರುವಂಥದ್ದು ರೆಸ್ಪಿರೇಟರಿ ಡಿಸೀಸು. ನಾರ್ಮಲಾಗಿ ಹ್ಯೂಮನ್ಸಿಗೆ ಬರಲ್ಲ ಇದು. ಆದರೆ ಅಕಸ್ಮಾತ್ ಏನಾದ್ರು ಹ್ಯೂಮನ್ಸು ಆಲ್ಮೋಸ್ಟು ಪಿಗ್ಸ್ ಹತ್ರ ಏನಾದ್ರು ಡೈರೆಕ್ಟ್ ಕಾಂಟ್ಯಾಕ್ಟು ಅಥವಾ ಡೈರೆಕ್ಟ್ ಎಕ್ಸ್ಪೋಜರ್ ಇರುತ್ತಲ್ಲ ಪಿಗ್ಸ್ ಜೊತೆಗೆ, ಸೊ ಆ ಥರ ಇರೋ ಟೈಮಲ್ಲಿ ಬರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್ ಆಗುತ್ತಾ ಅಂತ ಏನಾದ್ರು ಕೇಳಿದ್ರೆ ಹೌದು, ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್ ಆಗಿರುವಂಥ ಕೇಸಸ್ಸು ಕೂಡ ನಾವು ಮುಂಚೆ ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಲ್ಡ್ ಎಕನಾಮಿಕ್ ಫೋರಮ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಪ್ರತಿ ವರ್ಷ ಜುಲೈ ಎಂಡ್ ಟೈಮಲ್ಲಿ ಏನು ಮಾಡುತ್ತೆ ಅಂತಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ಮು ಒಂದು ಮೀಟಿಂಗ್ ಕಂಡಕ್ಟ್ ಮಾಡುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ಇದು ರಿಪೀಟೆಡ್ ಕ್ವೆಶನು ಕೂಡ, ಎಲ್ಲಿ ಕಂಡಕ್ಟ್ ಮಾಡುತ್ತೆ ಪ್ರತಿ ವರ್ಷ ಅಂತ ಕೇಳ್ತಿದ್ರೆ, ಸೊ ಎಲ್ಲದೂ ಕೂಡ ದಾವೋಸಲ್ಲೇ ಕಂಡಕ್ಟ್ ಮಾಡೋವಂಥದ್ದು. ಸೊ ದಾವೋಸಲ್ಲಿ ಇದು ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಎಷ್ಟು ವರ್ಲ್ಡ್ ಎಕನಾಮಿಕ್ ಫೋರಮಿಗೆ ದಾವೋಸ್ ರಿಲೇಟೆಡ್ ಆಗಿರುತ್ತೆ ಅಂತಂದರೆ, ವರ್ಲ್ಡ್ ಎಕನಾಮಿಕ್ ಫೋರಮಿನ ಮೀಟಿಂಗ್ ಏನಾದರೂ ಬೇರೆ ಕಂಟ್ರಿಯಲ್ಲಿ ಏನಾದರೂ ಆಗ್ತಾಯಿದ್ರು ಕೂಡ ಅದನ್ನು ದಾವೋಸ್ ಮೇಲೇ ಹೆಸರಿಟ್ಟಿರ್ತಾರೆ. ಎಕ್ಸಾಂಪಲ್ಲು ದಾವೋಸ್ ಇನ್ ದ ಡೆಸರ್ಟ್ ಅಂತ. ಸೊ ಒಂದು ಸೌದಿ ಅರೇಬಿಯಾದಲ್ಲಿ ಆಗ್ತಾಯಿತ್ತು, ಅದಕ್ಕೂ ಕೂಡ ಪ್ರೋಗ್ರಾಮ್ ಹೆಸರು ದಾವೋಸ್ ಇನ್ ದ ಡೆಸರ್ಟ್ ಅಂತ ಇಟ್ಟಿದ್ರು. ಅಕ್ಟೋಬರ್ 2018 ಆಗ್ತಾ ಇರುವಂಥದ್ದು ಪ್ರೋಗ್ರಾಮು ಆಗ್ತಾಯಿತ್ತು. ಒಂದು ಕಮಿಟಿ ಅಥವಾ ಒಂದು ಸಮಿಟು ಆಗ್ತಾಯಿತ್ತು. ಸೊ ನೋಡಿ, ಇದು ದಾವೋಸಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಎವ್ರಿ ಇಯರು ಇದನ್ನು ಜಾನ್ವರಿ ಟೈಮಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಟೈಮ್ ಏನು ಮಾಡ್ತಿದ್ದಾರೆ ಅಂತಂದರೆ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ನ ಒಂದು ಇನ್ವೆಂಟ್ ಮಾಡೋಣ ಅಂತಂದರೆ ಇಂಟರ್ನ್ಯಾಷನಲ್ ಆಗಿ ಲೇಬರ್ ಸ್ಟ್ಯಾಂಡರ್ಡ್ಸ್ನ ಸೆಟಪ್ ಮಾಡ್ಕೊಳ್ಳೋಣ. ಯಾವ ಥರ ಅಂತಂದರೆ ಒಂದು ಯೂನಿವರ್ಸಲ್ ಲೇಬರ್ ಗ್ಯಾರಂಟಿ ಮಾಡ್ಕೊಳ್ಳೋವಂಥದ್ದು, ಮತ್ತು ಸೋಷಲ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡೋವಂಥದ್ದು, ಬರ್ತಿಂದ ಓಲ್ಡ್ ಏಜ್ವರೆಗೂ ಕೂಡ ಸೋಷಲ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡೋವಂಥದ್ದು, ಮತ್ತು ಒಂದು ಟೋಟಲಾಗಿ ಒಂದು ಗೌರ್ಮೆಂಟ್ ರಿಲೇಟೆಡ್ ಸಿಸ್ಟಮ್ ಇರಬೇಕು. ಅಂತಂದರೆ ಇವಾಗ ನಮಗೆ ಎನ್ವೈರ್ಮೆಂಟ್ ರಿಲೇಟೆಡ್ ಆಗಿರಲಿ ಅಥವಾ ಟ್ರೇಡಿಂಗ್ ರಿಲೇಟೆಡ್ ಆಗಿರಲಿ, ನಮಗೆ ಯಾವ ಥರ ಇವಾಗ ಬೇರೆ ಬೇರೆ ಥರದ್ದು ಸಮಿಟ್ಸು ಅಥವಾ ನಮಗೆ ಕನ್ವೆನ್ಷನ್ಸ್ಗಳಿದಾವಲ್ಲ, ಅದೇ ಥರ ನಮಗೆ ಇಂಟರ್ನ್ಯಾಷನಲ್ಲು ಗವರ್ನೆನ್ಸ್ ಸಿಸ್ಟಮು ಕೂಡ ಇರಬೇಕು ಎಕನಾಮಿಗೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಗಿಗ್ ಎಕನಾಮಿಗೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಹ್ಯೂಮನ್ ಇನ್ ಕಮಾಂಡ್ ಅಪ್ರೋಚ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಆಲ್ಮೋಸ್ಟ್ ಇವಾಗ 190 ಮಿಲಿಯನ್ ಜನ ಇದ್ದಾರೆ ಅನ್ಎಂಪ್ಲಾಯ್ಡು. ಸೊ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ನಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಅದಾದಮೇಲೆ ಆಲ್ಮೋಸ್ಟು 300 ಮಿಲಿಯನ್ ಜನ ಎಕ್ಸ್ಟ್ರೀಮ್ ಪಾವರ್ಟಿಯಲ್ಲಿದ್ದಾರೆ. ಫಸ್ಟ್ ಇವ್ರನ್ನ ಪಾವರ್ಟಿಯಿಂದ ಹೊರಗಡೆ ತರುವಂಥದ್ದು ಕೂಡ ನಮಗೆ ಪ್ರಯಾರಿಟಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಇವತ್ತಿಗೆ. ಸೊ ತುಂಬ ಜಾಸ್ತಿ ಇತ್ತು ಕರೆಂಟ್ ಅಫೇರ್ಸು ಅಂತ ಏನಿಲ್ಲ, ಬಟ್ ಟಾಪಿಕ್ಸ್ ತುಂಬ ಕಮ್ಮಿ ಇದ್ರೂ ಕೂಡ ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು 7 ಟಾಪಿಕ್ ಡಿಸ್ಕಷನ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟಾಗಿದ್ದರೆ ಬೇರೆಯವ್ರ ಜೊತೆನೂ ಕೂಡ ಸ್ಪ್ರೆಡ್ ಮಾಡ್ಕೊಂಡಿರಿ, ಲೈಕ್ ಮಾಡಿರಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಇವಾಗಲೂ ಅಂತೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋಸ್ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.